ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರು, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೃಷಭ ರಾಶಿಯ ಮಾರ್ಚ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ. ವೀಕ್ಷಕರೇ, ಮೊದಲದಾಗಿ ವೃಷಭ ರಾಶಿಯವರ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ವೃತ್ತಿ ಜೀವನದಲ್ಲಿ ಈ ತಿಂಗಳು ನಿಮಗೆ ಸ್ಥಿರತೆ ಹೆಚ್ಚಾಗಲಿಕ್ಕಿದೆ ಮತ್ತು ಉದ್ಯೋಗ ಆಕಾಂಕ್ಷಿಗಳಿಗೆ, ಹೊಸ ಉದ್ಯೋಗ ಹುಡುಕ್ತಿರೋರಿಗೆ ಈ ತಿಂಗಳು ಉತ್ತಮ ಒಂದು ಆಫರ್ಗಳು ಬರುತ್ತೆ, ಆಫರ್ ಲೆಟರ್ಗಳು ಬರುತ್ತೆ. ಜೊತೆಗೆ ಯಾರೆಲ್ಲ ಕೆಲಸ ಮಾಡ್ತಿದ್ದೀರಾ ಈಗ ಆಲ್ರೆಡಿ ಅವರಿಗೆ ಆ ಒಂದು ಸ್ಥಾನದಲ್ಲಿ, ಆ ಒಂದು ವಿಚಾರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ನೀವು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಪ್ರಮೋಷನ್ ಆಗ್ಬೋದು ಅಥವಾ ವರ್ಗಾವಣೆ ಆಗ್ಬೋದು, ಅದು ಈ ತಿಂಗಳು ನಿಮ್ಮದಾಗುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಲಾಭದ ಅಂಶ ಹೆಚ್ಚಾಗಲಿಕ್ಕಿದೆ. ವಿಶೇಷವಾಗಿ ಬಟ್ಟೆ ಅಂಗಡಿಯವರು, ಕಲಾತ್ಮಕ ವಸ್ತುಗಳನ್ನು ಮಾರುವಂಥ ವ್ಯಕ್ತಿಗಳಾಗ್ಬೋದು ಅಥವಾ ಮತ್ತು ಹೋಟೆಲ್ ಉದ್ಯಮಿಗಳಿಗೆ ಈ ತಿಂಗಳು ವಿಶೇಷವಾದಂತಹ ಲಾಭ ಅಂತಲೇ ಹೇಳ್ಬೋದಾಗುತ್ತೆ. ಯಾರೆಲ್ಲ ಹೋಟೆಲ್ ಉದ್ಯಮದಲ್ಲಿ ಪಾಲುದಾರಿಕೆಯನ್ನು ಮಾಡಬೇಕು ಅಂದ್ಕೊಂಡಿದ್ರೋ ಅವ್ರಿಗೆ ಈ ತಿಂಗಳು ಭಾಳ ವಿಶೇಷವಾದಂಥ ಸಫಲ ಸಿಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿಯನ್ನು ನೋಡೋದಾದರೆ, ಆರ್ಥಿಕ ಸ್ಥಿತಿ ಈ ತಿಂಗಳು ನಿಮಗೆ ಬಹಳ ಉತ್ತಮ ಅಂತ ಹೇಳ್ಬೋದು. ಹಳೆಯ ಹೂಡಿಕೆಗಳಿಂದ ಈ ತಿಂಗಳು ನಿಮಗೆ ಲಾಭವನ್ನು ಕಾಣ್ಬೋದಾಗುತ್ತೆ. ಐಷಾರಾಮಿ ವಸ್ತುಗಳ ಖರೀದಿ ಮತ್ತು ವಾಹನಗಳ ಖರೀದಿ ಈ ತಿಂಗಳು ನಿಮ್ಮ ಒಂದು ಜಾತಕದಲ್ಲಿ ಸೂಚನೆಯಾಗಿದೆ. ಆದರೂ 11ನೇ ಮನೆಯಲ್ಲಿ ಇರತಕ್ಕಂಥ ಗ್ರಹಗಳ ಸಂಚಾರದಿಂದ ಆದಾಯದ ಒಂದು ಪ್ರಮಾಣ ಹೆಚ್ಚಾದರೂ ಕೂಡ ಅನಗತ್ಯ ಖರ್ಚುಗಳು, ಬೇಡವಾದಂತಹ ಒಂದು ವ್ಯವಸ್ಥೆಗಳು ಬರೋದ್ರಿಂದ ಉಳಿತಾಯ ಕಡಿಮೆ ಆಗುತ್ತೆ. ಹಾಗಾಗಿ ಅನಗತ್ಯ ಸಾಲದ ವಿಚಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಮತ್ತು ಆಕಸ್ಮಿಕ ಖರ್ಚುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಭಾಳ ಉತ್ತಮವಾಗುತ್ತೆ. ಇನ್ನು ಕುಟುಂಬ ಮತ್ತು ಪ್ರೀತಿ ಬಗ್ಗೆ ನೋಡಿದ್ರೆ, ಮೊದಲನೇದಾಗಿ ಕುಟುಂಬದಲ್ಲಿ ಇರ್ತಕ್ಕಂಥ ಬಾಂಧವ್ಯ ಗಟ್ಟಿಯಾಗುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಒಂದು ಕೋಪ ಮತ್ತು ಮನಸ್ತಾಪ ಇಲ್ಲವಾಗುತ್ತೆ. ಮನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಬಾಂಧವ್ಯ ಗಟ್ಟಿಯಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಕ್ರಮಗಳಿಗೆ ಶುಭಾರಂಭ ಸಿಗುತ್ತೆ. ಇನ್ನು ಅವಿವಾಹಿತರಿಗೆ ಯೋಗ್ಯ ಸಂಬಂಧ ಬರುವಂತಹ ಸಾಧ್ಯತೆ ಇದೆ ಮತ್ತು ಪ್ರೀತಿಯಲ್ಲಿ ಇದ್ದಂಥ ವ್ಯಕ್ತಿಗಳಿಗೆ ಮನೆಯರ ಒಪ್ಪಿಗೆ ಸಿಗುವಂಥ ಸಾಧ್ಯತೆ ಈ ತಿಂಗಳು ಹೆಚ್ಚಾಗಿದೆ. ಇನ್ನು ಆರೋಗ್ಯದ ವಿಚಾರ ನೋಡೋದಾದರೆ, ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳು ನೀವು ಬಹಳಷ್ಟು ಸಮಾಧಾನಕರ ವ್ಯವಸ್ಥೆ ಅಂತ ಹೇಳ್ಬೋದಾಗುತ್ತೆ. ಆದರೂ ಕೂಡ ನಿಮ್ಮ ಆಹಾರ ಪ್ರಕ್ರಿಯೆಯಿಂದ, ಆಹಾರ ಒಂದು ಕ್ರಮದಿಂದ ಸಮಸ್ಯೆಯನ್ನು ಮಾಡಿಕೊಳ್ಳುವಂಥ ಸಂಭವ ಇದೆ. ಹಾಗಾಗಿ ನೀವು ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಆಹಾರ ಕ್ರಮದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಈ ತಿಂಗಳು ನಿಮ್ಮ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ನಿಮ್ಮ ಕುಟುಂಬದ ಸದಸ್ಯರಿಗೆ ಜೀರ್ಣಕ್ರಿಯೆಯಿಂದ ಮತ್ತು ಹೊಟ್ಟೆ ಭಾಗದಲ್ಲಿ ಸಮಸ್ಯೆಗಳು ಕಾಣುವಂಥ ಸಂಭವ ಇದೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ನೀವು ಕೊಡಬೇಕಾಗುತ್ತೆ. ಜೊತೆಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಸ್ವಲ್ಪ ನಿಮಗೆ ಇಷ್ಟವಾದಂಥ ಸಂಗೀತವನ್ನು ಕೇಳೋದು ಅಥವಾ ಸ್ವಲ್ಪ ಹೊತ್ತು ನಡೆಯೋದು, ಮನೆ ಮುಂದೆ ವಾಕ್ ಮಾಡೋದು ನಿಮಗೆ ಉತ್ತಮ ಆರೋಗ್ಯಕ್ಕೆ ಒಂದು ಸಪೋರ್ಟ್ ಸಿಗುತ್ತೆ. ಇನ್ನು ಈ ರಾಶಿಯವರ ಅದೃಷ್ಟ ಸಂಖ್ಯೆ 2, 6 ಮತ್ತು 8 ಆಗಿರುತ್ತೆ. ಈ ಒಂದು ನಂಬರ್ಗಳಿಂದ ಇವರ ಜೀವನದಲ್ಲಿ ಎಲ್ಲ ಒಂದು ಒಳ್ಳೆಯ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದಾಗುತ್ತೆ. ಜೊತೆಗೆ ಈ ಒಂದು ರಾಶಿಯವರ ಅದೃಷ್ಟ ಬಣ್ಣ ಯಾವುದಪ್ಪ ಅಂತಂದರೆ ಬಿಳಿ, ತಿಳಿ ನೀಲಿ ಮತ್ತು ಹಳದಿ ಬಣ್ಣವನ್ನು ಈ ಒಂದು ರಾಶಿಯವರು ತುಂಬ ಇಷ್ಟಪಡ್ತಾರೆ. ಆ ಒಂದು ಬಣ್ಣಗಳಿಂದ ಈ ಜೀವನ ಬಹಳಷ್ಟು ಕಲರ್ಫುಲ್ಲಾಗಿ ಬದಲಾವಣೆ ಕಾಣುತ್ತೆ. ಮತ್ತು ಈ ಒಂದು ರಾಶಿಯವರಿಗೆ ಆಧ್ಯಾತ್ಮಿಕ ಪರಿಹಾರಗಳೇನಪ್ಪ ಅಂತಂದರೆ, ಪ್ರತಿ ಶುಕ್ರವಾರ ಅಥವಾ ಪ್ರತಿ ಗುರುವಾರ ಲಕ್ಷ್ಮೀ ದೇವರ ದೇವಸ್ಥಾನಕ್ಕೆ ಹೋಗಿ ಕಲ್ಲು ಸಕ್ಕರೆಯನ್ನು ಅರ್ಪಣೆ ಮಾಡಿ ಹಾಲಿನಲ್ಲಿ ದೇವರಿಗೆ ಅಭಿಷೇಕ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಫೈನಾನ್ಷಿಯಲ್ ಕ್ರೈಸಿಸ್ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಮನಸ್ಸಿನಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಲಕ್ಷ್ಮೀ ದೇವಿಯ ಮೂಲ ಮಂತ್ರವಾದಂತಹ ಓಂ ಲಕ್ಷ್ಮೀ ದೇವಿಯೇ ನಮಃ ಅಥವಾ ಓಂ ಶುಕ್ರ ದೇವಿಯೇ ನಮಃ ಎಂಬ ಮೂಲ ಮಂತ್ರವನ್ನು ಪ್ರತಿ ಶುಕ್ರವಾರ ಅಥವಾ ಗುರುವಾರ ನೀವು ಈ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡಿ ಪೂಜೆ ಪುನಸ್ಕಾರ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗೂ ನಿವಾರಣೆ ಸಿಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ವೃಷಭ ರಾಶಿಯ ಮಾರ್ಚ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹಾಗೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮನ್ನು ನೇರವಾಗಿ ಭೇಟಿಯಾಗಲು ಈ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರವಾಗಿ ಭೇಟಿಯಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.